ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿದ್ರೆ ನಿಮ್ಮ ಒಂದು ತೂಕನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ತೂಕವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಯಾವ್ದಾದಂತ ಎಕ್ಸಸೈಸ್ ಮಾಡ್ದಿರ ಹಾಗೆ ನೀವು ತೂಕವನ್ನ ರೆಡ್ಯೂಸ್ ಮಾಡೋದು ಹೇಗೆ, ನಿಮ್ಮ ವೇಟ್ ಲಾಸ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇದು ಗಂಡಸರಿಗಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹೆಂಗಸರಿಗಾಗಿರ್ಬೋದು, ಎಲ್ರಿಗೂ ಇನ್ಕ್ಲೂಡ್ ಆಗುತ್ತೆ. ಸೊ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ನಿಮ್ಮ ಒಂದು ತೂಕನ ಇಳಿಸುವಂಥದ್ದು ಹೇಗೆ, ಮತ್ತೆ ನಾನು ಏನೇನ್ ಪದಾರ್ಥಗಳನ್ನ ತಿನ್ಬೇಡ ತಿನ್ನಿ ಅಂತ ಹೇಳ್ತೀನೋ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮತ್ತೆ ಆ ಪದಾರ್ಥಗಳನ್ನೆಲ್ಲ ನಾನು ಹೇಳುವಂತ ಪದಾರ್ಥಗಳನ್ನ ತಿನ್ಬೇಕಾಗುತ್ತೆ. ಆಗ ಮಾತ್ರ ಈಸಿಯಾಗಿ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಬೋದು. ನಾನ್ ಏನೇನು ತೂಕ ಇಳಿಸೋದಿಕ್ಕೆ, ತೂಕ ಕಡಿಮೆ ಮಾಡೋದಕ್ಕೆ ಫಾಲೋ ಮಾಡಿದೆ, ಆ ಒಂದು ಐಟಮ್ಸ್ ಗಳನ್ನಾಗಿರ್ಬೋದು, ಆ ಒಂದು ಮೆಥಡ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಈ ಮೆಥಡ್ ಇಷ್ಟ ಆಯ್ತು, ನಿಮ್ಗೆ ಈಸಿ ಅನಿಸ್ತು, ಸೊ ನಾನ್ ಪಾಲಿಸಿದಂತ ಮೆಥಡ್ಗಳು ನಿಮ್ಗೆ ಈಸಿ ಆಗುತ್ತೆ ಅನ್ನೋದಾದ್ರೆ ನೀವು ಕೂಡ ಇದನ್ನ ಪಾಲನೆ ಮಾಡ್ಕೋಬಹುದು. ಆಗ ನೀವು ಖಂಡಿತವಾಗ್ಲೂ ಕಡಿಮೆ ಆಗೇ ಆಗ್ತಿರೋ ತೂಕ. ಸೊ ನೀವು ನೋಡ್ಬೋದು, ನಾನು ಕೂಡ ತೂಕ ಹೆಚ್ಚಾಗಿದೆ. ಸೊ ತೂಕವನ್ನ ಕಡಿಮೆ ಮಾಡಿ ಈಗ ಸ್ಲಿಮ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀನಿ. ಸೊ ಅದಕ್ಕೆ ಏನೇನೆಲ್ಲ ಮಾಡಿದೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಅಂತೂ ನೀವು ಮೇನ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ವಾಕಿಂಗ್. ವಾಕಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ತೂಕ ಇಳಿಸ್ಲಿ ಬಿಡ್ಲಿ ಏನಾದ್ರೂ ಆಗ್ಲಿ, ನೀವು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ ಡೈಲಿ ಅಟ್ಲೀಸ್ಟ್ 20 ನಿಮಿಷದಿಂದ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡ್ಬೇಕಾಗುತ್ತೆ. ಸೊ ನೀವು ಹೊರಗಡೆ ಹೋಗಿ ವಾಕಿಂಗ್ ಮಾಡ್ಬೇಕು ಅಂತ ಏನಿಲ್ಲ, ಮನೆ ಒಳಗಡೆ ಮಾಡ್ಬೋದು, ಮನೆ ಈಚೆ ಕಡೆ ನಿಮಗ್ ಜಾಗ ಇತ್ತು ಅಂತಂದ್ರೆ ಮಾಡ್ಬೋದು, ಮನೆ ಟೆರೆಸ್ ಮೇಲೆ ಜಾಗ ಇತ್ತು ಅಂತಂದ್ರೂ ಕೂಡ ನೀವು ವಾಕಿಂಗ್ ಅನ್ನ ಮಾಡಿ. ವಾಕಿಂಗ್ ಅನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ಆದ್ರೆ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮು ಮಾಡಿ. ಇಲ್ಲ ನಮ್ಗೆ ಆಗಲ್ಲ, ಟೈಮ್ ಇಲ್ಲ ಅನ್ನೋದಾದ್ರೆ ಈವ್ನಿಂಗ್ ಅಥವಾ ಮಾರ್ನಿಂಗ್ ಟೈಮ್, ನಿಮ್ಗೆ ಯಾವಾಗ ಟೈಮ್ ಕನ್ವೀನಿಯಂಟ್ ಇರುತ್ತೆ, ಅಡ್ಜಸ್ಟ್ ಆಗುತ್ತೆ, ಆ ಒಂದು ಟೈಮಲ್ಲಿ ನೀವು ವಾಕಿಂಗ್ ಅನ್ನ ಮಾಡ್ಕೊಳ್ಳಿ. ಫಸ್ಟ್ ಒಂದು ವಾಕಿಂಗ್, ಚೆನ್ನಾಗಿ ವಾಕಿಂಗ್ ಮಾಡಿ. ಸೊ ಈಗ ನೀವು ಬಾಣಂತಿಯರು ಇರ್ತಾರಲ್ಲ, ಸೊ ಬಾಣಂತಿಯರು ಯಾವಾಗಿಂದ ವಾಕಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ನಾರ್ಮಲ್ ಡೆಲಿವರಿ ಆಗಿರೋ ಅಂತವ್ರು ಒಂದು 3 to 4 weeks, 1 month ಗ್ಯಾಪ್ ಕೊಡಿ. ಹಾಗೆ ನೀವೇನಾದ್ರೂ ಇದು ಸಿಸರಿಯನ್ ಆಗಿರೋರು ಆಗಿದ್ದು ಅಂದ್ರೆ ಒಂದು 2 months ಗ್ಯಾಪ್ ಕೊಡಿ. 2 months ಗ್ಯಾಪ್ ಕೊಟ್ಟಿದ್ದಾದ್ಮೇಲೆ ನೀವು ವಾಕಿಂಗ್ ಅನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಬಾಣಂತಿಯರು ಯಾವಾಗ ವಾಕಿಂಗ್ ಮಾಡ್ಬೇಕು ಅಂತ ನಾನು ಹೇಳಿದೀನಿ. ಸೊ ಅದಾದ್ಮೇಲೆ ನಾರ್ಮಲ್ ಆಗಿರೋರು, ಬಾಣಂತಿ ಅಲ್ಲ ಅಂತವ್ರಾಗಿದ್ರೆ ಸೊ ನೀವು ನಾರ್ಮಲ್ ಆಗಿ ಯಾವಾಗ ಬೇಕಾದ್ರೂ ವಾಕಿಂಗ್ ಅನ್ನ ಮಾಡ್ಕೋಬಹುದಾಗಿರುತ್ತೆ. ಫಸ್ಟ್ ಥಿಂಗ್ ವಾಕಿಂಗ್. ಸೆಕೆಂಡ್ ಅಂತೂ ನಿಮ್ಮ ಫುಡ್ ಅಲ್ಲಿ ಡಯಟ್ ಮಾಡ್ಬೇಕಾಗುತ್ತೆ. ಫುಡ್ ಅಲ್ಲಿ ಡಯಟ್ ಅಂದ್ರೆ ಊಟನೇ ತಿನ್ಬಾರ್ದು ಅಂತ ಏನಿಲ್ಲ. ಸೊ ಊಟದಲ್ಲಿ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಏನೇನು ತಿನ್ಬಾರ್ದು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ತಿನ್ಬಾರ್ದು ಅನ್ನೋದಾದ್ರೆ ನಿಮ್ಮ ಜಂಕ್ ಫುಡ್ ಅನ್ನ ತಿನ್ಬಾರ್ದು, ಬೇಕರಿ ಐಟಮ್ ಅನ್ನ ತಿನ್ಬಾರ್ದು, ಹಾಗೆ ಪಿಜ್ಜಾ, ಬರ್ಗರ್, ಚೈನೀಸ್ ಫುಡ್ ಇರುತ್ತಲ್ಲ ಆ ಒಂದು ಪದಾರ್ಥಗಳನ್ನ ತಿನ್ಬಾರ್ದು. ಈ ಮಸಾಲಾ ಪದಾರ್ಥಗಳಿರುತ್ತಲ್ಲ, ಮಸಾಲಾ ಪದಾರ್ಥಗಳನ್ನ ತಿನ್ಬೇಡಿ, ಓಕೆನಾ. ಅತಿ ಹೆಚ್ಚಾಗಿ ತಿನ್ಬೇಡಿ, ಅತಿ ಕಡಿಮೆಯಾಗಿ ತಿನ್ನಿ, ಓಕೆನಾ. ಸೊ ನೆಕ್ಸ್ಟ್ ಬಂತು ಅಂದ್ರೆ ಆಯಿಲ್ ಅಲ್ಲಿ ಕರ್ದಿರತ್ತಾರಲ್ಲ ಆಯಿಲ್ ಫುಡ್ಸ್, ಅದನ್ನ ಕೂಡ ತಿನ್ಬಾರ್ದು. ಕಡಿಮೆ ಆಯಿಲ್ ಯೂಸ್ ಮಾಡಿ ನೀವು ಫ್ರೈಗಳನ್ನ ಮಾಡ್ಕೋಬೇಕಾಗುತ್ತೆ. ಆಯಿಲ್ ಅಲ್ಲಿ ಕರ್ದಿರೋಂತ ಬಜ್ಜಿ, ಬೋಂಡಾ, ಪಕೋಡಗಳನ್ನ ಅದನ್ನೆಲ್ಲ ಫುಲ್ ಆಗಿ ಅವಾಯ್ಡ್ ಮಾಡ್ಬೇಕು. ಅಟ್ಲೀಸ್ಟ್ ಒಂದು 3 months ಆದ್ರೂ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಆಗ ನೀವು ನಿಮ್ಮ ತೂಕವನ್ನ ಇಳಿಸೋದಕ್ಕೆ ಹೆಚ್ಚು ಇದಾಗುತ್ತೆ. ನೀವ್ ಯಾವಾಗ ಈ ಜಂಕ್ ಫುಡ್, ಆಯಿಲ್ ಫುಡ್, ಚೈನೀಸ್ ಫುಡ್ ಅದನ್ನೆಲ್ಲ ನೀವು ತಿಂತೀರಾ ಅಂದ್ರೆ ನಿಮ್ಮ ತೂಕನ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಹೋಟೆಲ್ ಫುಡ್ ಅನ್ನು ಕೂಡ ಅವಾಯ್ಡ್ ಮಾಡ್ಬೇಕು ಕಂಪ್ಲೀಟ್ ಆಗಿ. ಜಂಕ್ ಫುಡ್, ಚೈನೀಸ್ ಫುಡ್, ಮಸಾಲಾ ಪದಾರ್ಥಗಳು, ಹೋಟೆಲ್ ಫುಡ್, ಆಯಿಲ್ ಐಟಮ್ಸ್, ಈ ತುಪ್ಪ, ಬೆಣ್ಣೆ, ಪನ್ನೀರ್ ಆ ತರವನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅವಾಯ್ಡ್ ಮಾಡಿ ಮಿಕ್ಕಿರೋ ಅಂತದ್ದು ಮುದ್ದೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಅದನ್ನ ತಿನ್ನಿ. ಸೊ ಮುದ್ದೆ ತಿಂದು ಸ್ವಲ್ಪ ರೈಸ್ ತಿನ್ನಿ, ಚಪಾತಿ 2 ಚಪಾತಿ ತಿಂದು ಸ್ವಲ್ಪ ರೈಸ್ ತಿನ್ನಿ, ಆಮೇಲೆ ಸ್ವಲ್ಪ ರೈಸ್ ತಿನ್ನಿ, ಏನಾದ್ರು ಫ್ರೂಟ್ಸ್ ತಿನ್ನಿ. ನೀವು ಮಧ್ಯಾಹ್ನ ಸ್ನಾಕ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲಾ ತರದ ಫ್ರೂಟ್ಸ್ ಗಳನ್ನ ತಿನ್ಬೋದು. ಡ್ರೈ ಫ್ರೂಟ್ಸ್ ತಿಂತೀರಾ ಅಂತಂದ್ರೆ ಡ್ರೈ ಫ್ರೂಟ್ಸ್ ತಿನ್ಬೋದು. ಯಾವ್ದಂತ ನಿಮ್ಗೆ ವೆಯ್ಟ್ ಲಾಸ್ಗೆ ಅದು ಪ್ರೋಟೀನ್ ಆಗಿರುತ್ತೆ. ಮೊಟ್ಟೆ ತಿಂತೀರಾ, ಮೊಟ್ಟೆದು ವೈಟ್ ಮಾತ್ರ ತಿನ್ನಿ, ವೆಯ್ಟ್ ಲಾಸ್ ಮಾಡೋರು, ಓಕೆನಾ. ವೆಯ್ಟ್ ಲಾಸ್ ಮಾಡೋರು ವೈಟ್ ಮಾತ್ರ ತಿನ್ಬೇಕಾಗುತ್ತೆ, ಓಕೆನಾ. ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮೊಟ್ಟೆ ತಿನ್ಬೋದು. ಚಿಕನ್ ಅಷ್ಟಂದ್ರೆ ಮಸಾಲಾ ಪದಾರ್ಥಗಳನ್ನ ಹಾಕ್ತಿರಂಗೆ ನೀವು ನಾರ್ಮಲ್ ಆಗಿ ಉಪ್ಪು ಖಾರ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಖಾರ ಹಾಕೊಂಡು ನೀವು ಅದನ್ನ ಕೂಡ
ತಿನ್ಬೋದಾಗಿರುತ್ತೆ. ನಾನ್ ವೆಜ್ ತಿನ್ಬೋದಾಗಿರುತ್ತೆ. ಮಟನ್ ನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಟನ್ ಅನ್ನ ಒಂದ್ ಸ್ವಲ್ಪ ದಿನಗಳ ಕಾಲ ಅವಾಯ್ಡ್ ಮಾಡಿ ನಾವು ಫಿಶ್ ಅದನ್ನೆಲ್ಲ ತಿನ್ಬೋದಾಗಿರುತ್ತೆ. ಎಲ್ಲಾ ಐಟಮ್ಸ್ ಗಳನ್ನ ತಿನ್ಬೋದು. ನಾನು ಹೇಳಿರುವಂತ ಈ 5 to 6 ಪದಾರ್ಥಗಳು ಏನಿದೆಯಲ್ಲ ಅದನ್ನ ಅವಾಯ್ಡ್ ಮಾಡಿ ಕಂಪ್ಲೀಟ್ ಆಗಿ. ಆಗ ನೀವು ಖಂಡಿತವಾಗ್ಲೂ ಸಣ್ಣ ಹಾಗೆ ಆಗ್ತೀರಾ. ಅದ್ರ ಜೊತೆಯಲ್ಲಿ ನಾನು ಹೇಳೋ ಈ ಒಂದು ಬೆಸ್ಟ್ ಡ್ರಿಂಕ್ ಅನ್ನ ನಿಮ್ಮ ಒಂದು ಡೈಲಿ ರೋಟಿನಲ್ಲಿ ನೀವು ಆಡ್ ಮಾಡ್ಕೊಂತು ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಸಣ್ಣ ಹಾಗೆ ಆಗ್ತೀರಾ. ಸೊ ಯಾವುದು ಆ ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳಿದ್ರೆ, ಸೊ ತುಂಬಾನೇ ಎಲ್ಲಾರ್ಗೂ ಈಸಿ ಆಗಿರುವಂತಹ ಬೆಸ್ಟ್ ಡ್ರಿಂಕ್. ಓಕೆನಾ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ನೈಟ್ ಮಲ್ಗಕ್ಕಿಂತ ಮುಂಚೆ ಒಂದು ಬೌಲ್ ಅಥವಾ ಒಂದು ಗ್ಲಾಸ್ ಅಥವಾ ಏನಾದ್ರು ಒಂದು ತುಂಬಾ ನೀರು ಅಥವಾ ಒಂದು ಬಟ್ಲಿಲ್ಲ ಬಾಕ್ಸ್ ಅಲ್ಲಿ ನೀರನ್ನ ತುಂಬಿಡಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳುಗಳನ್ನ, ಅರ್ಧ ಚಮಚದಷ್ಟು ಮೆಂತ್ಯ ಕಾಳುಗಳನ್ನ, ಹಾಗೆ ಅರ್ಧ ಚಮಚದಷ್ಟು ಸೋಂಪು. ಓಕೆನಾ. ಸೋಂಪು ಅರ್ಧ ಚಮಚ, ಮೆಂತ್ಯ ಅರ್ಧ ಚಮಚ, ಸೋಂಪು ಅರ್ಧ ಚಮಚ, ಜೀರಿಗೆ. ಈ 3 ಕಾಳುಗಳನ್ನ ನೀರಲ್ಲಿ ಹಾಕ್ಬೇಕಾಗುತ್ತೆ. ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅದು ಓವರ್ ನೈಟ್ ನೆನಿಬೇಕಾಗುತ್ತೆ. ಸೊ ಆ ನೆನೆದಾಗ ಮಾರ್ನಿಂಗ್ ಎದ್ದಿದ ತಕ್ಷಣ ನಾರ್ಮಲ್ ವಾಟರ್ ಕುಡೀರಿ. ಬಿಸಿನೀರು ಕುಡಿಯೋ ಅಭ್ಯಾಸ ಇತ್ತು ಅಂತಂದ್ರೆ ಬಿಸಿನೀರನ್ನ ಧಾರಾಳವಾಗಿ ಕುಡೀರಿ. ನಂತರ ಇಲ್ಲಾಂದ್ರೆ ನಾರ್ಮಲ್ ನೀರನ್ನ ಫಸ್ಟ್ ನಮ್ಮ ದೇಹಕ್ಕೆ ನೀರ್ ಹೋಗ್ಬೇಕು. ಓಕೆನಾ. ನೀರ್ ಹೋಗ್ಬೇಕು, ಬೇರೆ ಏನು ಹೋಗ್ಬಾರ್ದು. ಫಸ್ಟ್ ನೀರ್ ಕುಡ್ದಿದ ನಂತರನೇ ನೀವು ಬೇರೆ ಏನಾದ್ರು ನಿಮ್ಮ ಒಂದು ಹ್ಯಾಬಿಟ್ಸ್ ಇರುತ್ತಲ್ಲ, ಜ್ಯೂಸ್ ಆಗಿರ್ಬೋದು, ಕಾಫಿ ಟೀ ಅದನ್ನ ಎಲ್ಲ ಕುಡಿಬೇಕಾಗುತ್ತೆ. ಸೊ ಫಸ್ಟ್ ನಮ್ಮ ದೇಹಕ್ಕೆ ನೀರೇ ಹೋಗ್ಬೇಕಾಗುತ್ತೆ. ಅದ್ ಬಿಟ್ಟು ಚೆನ್ನಾಗಿ ತಿನ್ಬಿಡೋದು, ಟಿಫನ್ ತಿನ್ನೋದು, ಕಾಫಿ ಟೀ ಕುಡಿಯೋದು, ಜ್ಯೂಸ್ ಕುಡಿಯೋದು, ಆವಾಗ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಫಸ್ಟ್ ನಮ್ಗೆ ನೀರೇ ಹೋಗ್ಬೇಕು. ಅದಕ್ಕೆ ನೀವು ಫಸ್ಟ್ ನೀರ್ ಕುಡೀರಿ. ನಂತರ ನಾನು ಹೇಳಿರುವಂತ ಈ ಬೆಸ್ಟ್ ಡ್ರಿಂಕ್ ಅನ್ನ ನೀವು ಕುಡಿದ್ರೆ, ಸೊ ಅದನ್ನ ನೀವು ಕುಡೀರಿ, ಶೋಧಿಸ್ಕೊಂಡಾದ್ರೂ ಕುಡೀರಿ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಏನು ಬೀಜಗಳಿರ್ತಾವಲ್ಲ, ಸೊ ಅದನ್ನು ಕೂಡ ಅಗದಿ ತಿನ್ಬೋದು. ಫುಲ್ ತಿನ್ನಿ, ಚೆನ್ನಾಗಿರುತ್ತೆ, ನೀವು ತಿನ್ಬೋದು. ಓಕೆನಾ. ನಾನು ಈ ಒಂದು ಬೆಸ್ಟ್ ಡ್ರಿಂಕ್ ಅನ್ನೇ ಕೂಡ ಟ್ರೈ ಮಾಡಿ ಸಣ್ಣ ಆಗಿದ್ದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಅದನ್ನ ಕುಡಿಯೋದ್ರಿಂದ ಡೈಲಿ ಕುಡಿಬೇಕು. ಓಕೆನಾ. ಡೈಲಿ ಅರ್ಧ ಸ್ಪೂನು ಅದ್ ಹಾಕೊಂಡು ನೆನ್ಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡ್ದಿದ್ದಾದ್ಮೇಲೆ ಒಂದು ½ ಬಿಟ್ಟು ಇಲ್ಲ ಒಂದು 1/4 ಗಂಟೆ ಬಿಟ್ಟು ಆ ಒಂದು ನೀರನ್ನ ತಗೊಳ್ಳಿ. ಮೆಂತ್ಯ ಮತ್ತೆ ಜೀರಿಗೆ ಸೋಂಪು ನೀರನ್ನ ತಗೊಳ್ಳಿ. ಸೊ ನಂತರ 1 ಅವರ್ ಗ್ಯಾಪ್ ಬಿಟ್ಟು ನೀವು ಟಿಫನ್ ಮಾಡ್ಬೇಕಾಗುತ್ತೆ. ಓಕೆನಾ. ಈ ರೀತಿಯಾಗಿ ಮಾಡಿದ್ದಲ್ಲಿ ನೀವು ಖಂಡಿತವಾಗ್ಲೂ ಸಣ್ಣ ಆಗ್ತೀರ. ಒಬ್ರೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ. ಒಬ್ರು ಬೇಗ 1 ಮಂತ್ ಅಲ್ಲೇ ರಿಸಲ್ಟ್ ಸಿಗುತ್ತೆ, ಒಬ್ರದ್ದು 2 ಮಂತ್ಸ್ ತಗೊಳುತ್ತೆ, ಇನ್ನೊಬ್ರದ್ದು 3 ಮಂತ್ಸ್, ಒಬ್ರದ್ದು 6 ಮಂತ್ಸ್, ಆ ರೀತಿಯಾಗಿರುತ್ತೆ. ಯಾವ ತರ ನೀವು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು. ನೀವು ಆ ಒಂದು ಫುಡ್ ಗಳನ್ನ ಅವಾಯ್ಡ್ ಮಾಡಿ ಏನೇನ್ ತಿನ್ಬೇಕು, ಹೆಲ್ದಿ ಫುಡ್, ಗ್ರೀನ್ ಕಲರ್ ಇರುತ್ತಲ್ಲ, ವೆಜಿಟೇಬಲ್ಸ್ ಆಗಿರ್ಬೋದು, ಪ್ರೋಟೀನ್ ಇರುವಂತ ಕಾಳುಗಳಾಗಿರ್ಬೋದು, ಎಲ್ಲಾ ಕಾಳುಗಳನ್ನ ತಿನ್ಬೋದು ನೀವು. ಓಕೆನಾ. ಮೊಳಕೆ ಕಾಳುಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ತಿನ್ನಿ, ಮೊಟ್ಟೆ ತಿನ್ನಿ, ಎಲ್ಲ ತಿನ್ನಿ. ವೆಜಿಟೇಬಲ್ಸ್, ಫ್ರೂಟ್ಸ್, ಕಾಳುಗಳು, ಹಣ್ಣುಗಳು ಇದನ್ನೆಲ್ಲ ಚೆನ್ನಾಗಿ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಪ್ರೋಟೀನ್ ಲೆವೆಲ್ ಹೆಚ್ಚಾಗುತ್ತೆ. ಸೊ ಪ್ರೋಟೀನ್ ನಲ್ಲಿ ಕೂಡ ನೀವು ಇರ್ತೀರ, ಆರೋಗ್ಯದಲ್ಲಿ ಯಾವುದೇ ರೀತಿಯಂತ ವ್ಯತ್ಯಾಸ ಆಗೋದಿಲ್ಲ. ಇದೆಲ್ಲಾನು ಫಾಲೋ ಮಾಡಿ. ನೀವು ಏನಾದ್ರೂ ಕಾಫಿ ಟೀ ಪ್ರಿಯರಾಗಿತ್ತು ಅಂತಂದ್ರೆ ಕಾಫಿ ಟೀನ ಕಡಿಮೆ ಮಾಡೋದ್ರಿಂದ, ಇಲ್ಲ ಬಿಟ್ಬಿಡಿ ಅಂತ ಹೇಳೋದು ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ನಾನು ಕಾಫಿ ಟೀ ಬಿಟ್ಟಿನೇ ಸಣ್ಣ ಆಗಿದ್ದು. ಓಕೆನಾ. ಸೊ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಕಾಫಿ ಕುಡಿಯೋದು ಅಂದ್ರೆ ಬಿಟ್ಬಿಡಿ, ಸ್ಕಿಪ್ ಮಾಡ್ಬಿಡಿ. ಇಲ್ಲ ಅಂದ್ರೆ ನಾನು ಕಾಫಿನೇ ಕುಡಿಬೇಕು, ಟೀನೇ ಕುಡಿಬೇಕು ಅಂದ್ರೆ ಯಾವಾಗಲೂ ದಿನಕ್ಕೆ ಒಂದ್ಸತಿ ಮಾಡಿ. ಅತಿ ಹೆಚ್ಚಾಗಿ ಕುಡಿಯೋದ್ರಿಂದ ಅದು ಕೂಡ ನಿಮ್ಗೆ ತೊಂದರೆ ಆಗುತ್ತೆ. ಸೊ ವೇಟ್ ಗೇನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದು ನೀವು ವೇಟ್ ಗೇನ್ಗೆ ಈಸಿ ಮಾಡ್ಕೊಡ್ಬಾರ್ದು. ಸೊ ಅದಕ್ಕೆ ಕಷ್ಟ ಆಗ್ಬೇಕು, ನೀವು ವೇಟ್ ಲಾಸ್ ಮಾಡ್ಬೇಕು. ಅದಕ್ಕೋಸ್ಕರ ಅದನ್ನ ನೀವು ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಕಂಪ್ಲೀಟ್ ಆಗಿ ನನ್ನ ಕೈಯಲ್ಲಿ ಬಿಡಕ್ಕಾಗಲ್ಲ ಅನ್ನೋರಾದ್ರೆ ಒಂದು ಬೆಳಗ್ಗೆ ಅಥವಾ ಇವಾಗ ಬೆಳಗ್ಗೆ ಡ್ರಿಂಕ್ ಕುಡಿತೀರಲ್ಲ, ಸಾಯಂಕಾಲದ ಹೊತ್ತು ಟೀ ಅಥವಾ ಕಾಫಿಯನ್ನ ಕುಡಿಯಿರಿ. ಓಕೆನಾ. 1 ಟೈಮ್ ಓಕೆ, 2-3 ಟೈಮ್ ನಾಟ್ ಓಕೆ. ಈ ರೀತಿಯಾಗಿ ಮಾಡಿದ್ದಾದ್ರೆ, ಸೊ ಏನಿಲ್ಲ, ವಾಕಿಂಗ್ ಮಾಡಿ, ನಾನು ಹೇಳಿರುವಂತ ಫುಡ್ ಗಳನ್ನ ಅವಾಯ್ಡ್ ಮಾಡಿ, ನಾನು ಹೇಳಿರುವಂತ ಫುಡ್ ಗಳನ್ನ ತಗೊಳ್ಳಿ. ನಂತರ ಈ ಒಂದು ಬೆಸ್ಟ್ ಡ್ರಿಂಕ್, 3 ಪದಾರ್ಥಗಳನ್ನ ಹಾಕಿ ತಯಾರು ಮಾಡುವಂತ ಬೆಸ್ಟ್ ಡ್ರಿಂಕ್ ಅನ್ನ ಕುಡಿತು ಅಂತಂದ್ರೆ ನಿಮ್ಮ ಹೊಟ್ಟೆಲಿರುವಂತ ಬೊಜ್ಜುಗಳು ಕರಗಾಗುತ್ತೆ. ನಿಮ್ಗೆ ಏನಿರುತ್ತಲ್ಲ ಸೈಡ್ ಪ್ಯಾಕ್ಸ್ ಅದೆಲ್ಲಾನು ಕರಗುತ್ತೆ. ಹಾಗೇನೆ ನೀವು ಕಾಫಿ ಟೀ ಅವಾಯ್ಡ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ನಿಮ್ ದೇಹಕ್ಕೆ. ಸೊ ಇದಿಷ್ಟನ್ನ ಮಾಡಿದ್ದೆ ಆಯ್ತು ಅಂದ್ರೆ ನಿಮ್ ಕಂಪ್ಲೀಟ್ ಆಗಿ ನಿಮ್ಮ ಒಂದು ವೇಟ್ ಲಾಸ್, ನಿಮ್ಮ ತೂಕ ಇಳಿಕೆ ಅನ್ನೋದು ಕಂಪ್ಲೀಟ್ ಆಗಿ ಮಾಡ್ಬೋದು. ಓಕೆನಾ. ಸೊ ಅದಕ್ಕೆ ಹೇಳಿದ್ದು ನಾನು ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು ಅಂತ. ವಾಕಿಂಗ್ ಮಸ್ಟ್ ಅಂಡ್ ಶುಡ್ ಮಾಡಿ. ಸೊ ಅಷ್ಟೇ. ಎಕ್ಸಸೈಸ್ ಬೇಕಾದ್ರೆ ನಿಮ್ ಇಷ್ಟ, ಧ್ಯಾನ ಆಗಿರ್ಬೋದು, ಯೋಗ ಆಗಿರ್ಬೋದು, ಸೂರ್ಯ ನಮಸ್ಕಾರ ಮಾಡೋದ್ರಿಂದನೂ ಕೂಡ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದಿಷ್ಟನ್ನ ಮಾಡಿದ್ರೆ ಕಂಪ್ಲೀಟ್ ಆಗಿ ನೀವು ಸಣ್ಣ ಆಗ್ತೀರಾ. ಓಕೆನಾ. ಸೊ ನಾನು ಇದೆಲ್ಲ ಮಾಡಿ ಈ ರೀತಿಯಾಗಿ ಸಣ್ಣ ಆಗಿರೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ಕೊತಾ ಇದೀನಿ. ಸೊ ನೀವು ಕೂಡ ಈ ತರ ಮಾಡೋದಾದ್ರೆ ಸೊ ಕಮೆಂಟ್ ಮಾಡಿ. ಇಲ್ಲ ಬೇರೆ ಏನಾದ್ರು ವಿಡಿಯೋಸ್ ಬೇಕು ಅಂದ್ರೆ
ಅನ್ನೋರು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ವೆಯ್ಟ್ ಅನ್ನ ಲಾಸ್ ಮಾಡ್ಬೇಕು ಅಂತಿದ್ರು ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ಹೊಸ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.